ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ನಾವೀಗ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕಸ್ಬಾ ಹೋಬಳಿ ದಸರಿಘಟ್ಟ ಗ್ರಾಮದಲ್ಲಿದ್ದೀವಿ. ನಮ್ಮ ಶುಂಠಿ ಬೆಳೆಗಾರರು ಸರ್ ಧರ್ಮಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಯೋಗ್ರೀನ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು. ಅದು ಕೊಟ್ಟಬೇಕಾದ್ರೆ ಚೆನ್ನಾಗಿರೋದು ಸಹ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ ಹಾಕಿದ್ವಲ್ಲ ಗೊಬ್ಬರ ಇದ್ರದ ಮೇಲೆ ಅದು ಚೆನ್ನಾಗಿ ಬೆಳವಣಿಗೆ ಹುಟ್ಟಾಣಿಕೆನ ಚೆನ್ನಾಗಿ ಇದು ಮಾಡ್ತಾವೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಬಾರಿ ಕೊಟ್ಟವಲ್ಲ ಅವಾಗ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ. ಸರ್ ಇದು ಎಷ್ಟು ಗುಂಟೆ ಜಾಗ ಸರ್ ಇದು? 1 ಎಕರೆ. 1 ಎಕರೆ 40 ಗುಂಟೆ. ಫಸ್ಟು ಎಷ್ಟು ಚೀಲ ಹಾಕಿದ್ರಿ ಗೊಬ್ಬರನ? ಬಯೋಗ್ರೀನು 45 ಚೀಲ. 45 ಚೀಲ. ಅದಾದಮೇಲೆ ಮೇಲ್ಗೊಬ್ಬರಕ್ಕೆ 30 ಚೀಲ. ಫಸ್ಟು ಬೆಡ್ಡಿಗೆ ಹಾಕಿದ್ರ ನೀವು? ಬೆಡ್ಡಿಗೆ ಹಾಕಿದ್ದು ಬೀಜದ ಮೇಲೆ. ಓಕೆ. ಅದಾದಮೇಲೆ ಎಷ್ಟು ದಿನದ ನಂತರ ಕೊಟ್ರಿ ಮೇಲ್ಗೊಬ್ಬರ? ಒಂದು ತಿಂಗಳಾದ್ಮೇಲೆ ಕೊಟ್ವಿ. 1 ತಿಂಗಳಾದ್ಮೇಲೆ. ಏನು ಅನಿಸ್ತಾ ಇದೆ ನಿಮಗೆ? ಪರವಾಗಿಲ್ಲ ಅನಿಸ್ತಾ ಇದೆ ನಿಮಗೆ. ಅದೇ ವರ್ಕ್ ಮಾಡಿರೋದು ಅನಿಸ್ತಾ ಇದೆ ನಿಮಗೆ. ಕೆಮಿಕಲ್ ಕೊಟ್ಟಿದ್ರಾ ರಾಸಾಯನಿಕ ಗೊಬ್ಬರಗಳು? ಒಂದೇ ಸತಿ ಕೊಟ್ಟಿರೋದು ಅದನ್ನು. ಸ್ವಲ್ಪ ಎಷ್ಟು ಪ್ರಮಾಣ ಕೊಟ್ಟಿದ್ರಿ? ಅದು ಒಂದು 10-26 ಒಂದು ಚೀಲ. ಆಮೇಲೆ ಒಂದು 25 kg ಅದೆಂಥದ್ದು ಅಂತಾರಲ್ಲ ಅದು ಗ್ರ್ಯಾನ್ಯೂಲ್ಸ್. ಅಮೋನಿಯಂ ಸಲ್ಫೇಟ್ ಇಷ್ಟು ಕೊಟ್ಟಿದ್ದು. ಇನ್ನು ಒಂದು 19 ಇಷ್ಟೇ ಕೊಟ್ಟಿರೋದು. ಒಂದೇ ಬಾರಿ ಕೊಟ್ಟಿರೋದು ಗೊಬ್ಬರನ. ಕೊಟ್ಟೇ ಇಲ್ಲ ನಾನು. ಒಟ್ಟು ಬಯೋಗ್ರೀನ್ ಎಷ್ಟು ಚೀಲ ಹಾಕಿದ್ರಿ ಇಷ್ಟಕ್ಕೆ? ಅದೇ ಒಂದು ಸತಿ 40, 30, 35 75 ಬ್ಯಾಗು 75 ಚೀಲ ಹಾಕಿದ್ರ. ರೈತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಬೇರೆ ರೈತರಿಗೆ ಅದೇ ಇದನ್ನ ಹಾಕಿ ವರ್ಕ್ ಮಾಡುತ್ತೆ ಅಂತ ಹೇಳ್ತಾ ಇದೀನಿ ಸರ್. ಅಂದ್ರೆ ಸ್ಟಾರ್ಟಿಂಗಲ್ಲಿ ಅದನ್ನು ಬೀಜದ ಮೇಲೆ ಹಾಕಿದ್ರೆ ಒಳ್ಳೆ ಬೀಜ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಹುಟ್ಟಾಣಿಕೆ ಚೆನ್ನಾಗಿ ಬರುತ್ತೆ. ಓಕೆ. ಅಂದ್ರೆ ಸರ್ ಈಗ ನೀವು ಯಾವ ತರ ಹಾಕಿದ್ರಿ? ಬೆಡ್ಡಿಗೆ ಹಾಕಿದ್ರಾ? ಇದು ಬೀಜದ ಮೇಲೆ ಹಾಕಿದ್ದು ಸರ್. ಗುಣಿ ಮಾಡಿ ಬೀಜ ಕುಂಡಿಸ್ತಾರೆ. ಬೀಜ ಕುಂಡಿಸಿ ಆದ್ಮೇಲೆ ಬೀಜದ ಮೇಲೆ ಹಾಕಿದ್ದು ಸರ್. ಬೀಜದ ಮೇಲೆ ಹಾಕಿದ್ದು ಗೊಬ್ಬರ. ಆಮೇಲೆ ಮಣ್ಣು ಮುಚ್ಚೋದು. ಓಕೆ. ಈಗ ನಿಮಗೆ ಏನು ಅನಿಸ್ತಾ ಇದೆ? ಈಗ ಬಯೋಗ್ರೀನ್ ಹಾಕಿದ ಮೇಲೆ ಏನು ವ್ಯತ್ಯಾಸ ಏನು ಕಂಡು ಬರ್ತಾ ಇದೆ? ಸಾಮಾನ್ಯವಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದೀವಿ. ಅಂದ್ರೆ ಗಿಡದಲ್ಲಿ ಈ ಸೈಡ್ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಬಂದಿರೋದು? ಚೆನ್ನಾಗಿ ಬಂದಿದೆ. ಹೊರ್ತಾ ಬಂದಿರೋದು ಗಿಡ. ಬಂದಿದೆ. ಓಕೆ ಸರ್, ಥ್ಯಾಂಕ್ ಯು.